ಪ್ರತಿ ಬಾರಿಯೂ ಕೂಡ ನಾವು ದಾಖಲಾತಿ ವಿಚಾರಗಳು ನೋಡಿದಾಗ ಖಾಸಗಿ ಶಾಲೆಗಳಿಗೆ ದಾಖಲಾತಿ ಪ್ರಮಾಣ ಜಾಸ್ತಿ ಅಂತ ನೋಡ್ತಿದ್ವಿ. ಬಟ್ ಈ ವರ್ಷ 66% ಖಾಸಗಿ ಶಾಲೆ ಓದಿದ್ರೆ ಸರ್ಕಾರಿ ಶಾಲೆಗಳು ಮತ್ತು ಅನುದಾನಿತ ಖಾಸಗಿ ಸರ್ಕಾರಿ ಶಾಲೆಗಳದ್ದು ಮಾಡಲೇಬೇಕಾಗುತ್ತೆ. ಅಲ್ಲಿ ಏನಾಗ್ತದೆ, ಅನುದಾನಿತ ಅವರಿಗೆ ನಂಬರ್ ತೋರಿಸಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಸೊ ಅವರಿಗೆ ಕ್ಯಾರಿ ಫಾರ್ವರ್ಡ್ ಹೆಂಗೋ ಬಂದ್ಬಿಡ್ತಾರೆ. ಯಾಕೆಂದ್ರೆ ಅದು ಸರಿ ಮಾಡ್ಕೊಂಡು ಸರ್ ಇವ್ರದ್ದು ಸರ್ಕಾರಿ ಶಾಲೆದು 86% 12ನೇ ತಾರೀಕಿಗೆ. ಸೊ ಇವತ್ತಿಗೆ ನೋಡಿದ್ರೆ ಮೋಸ್ಟ್ಲಿ ಅದು ಒಂದು 90% ಆಗಿರ್ತದೆ. 4-5 ವರ್ಷಗಳಲ್ಲಿ ದಾಖಲೆ, ಯಾಕಂದ್ರೆ ಸರ್ಕಾರಿ ಖಾಸಗಿ ಶಾಲೆಯಲ್ಲಿ ದಾಖಲಾತಿ ಹೆಚ್ಚಾಗಿರ್ತದೆ. ಹೌದು ಸರ್ಕಾರಿ ಶಾಲೆಯಲ್ಲಿ ಇನ್ನೂ ಆಗಬೇಕು, ಇನ್ನೂ 3 ಲಕ್ಷ ಆಗಬೇಕು. ಅದಾಗದು 3 ಲಕ್ಷ ಅವತ್ತಿಗೆ. ಸೊ ಇವತ್ತಿಗೆ ಎಷ್ಟಾಗಿದೆ ಗೊತ್ತಿಲ್ಲ, ನಾನು ಆ್ಯಕ್ಚುಲಿ ಇವತ್ತು ಕೇಳಿಲ್ಲ ನಾನು. ಬಟ್ ನನ್ನ ಪ್ರಕಾರ ದಾಖಲಾತಿನೂ ಜಾಸ್ತಿ ಆಗಿದೆ. ಕ್ವಾಲಿಟಿ ಆಫ್ ಎಜುಕೇಷನ್ ನಾನು ಹೇಳಿದ್ನಲ್ಲ, ಸಿ ಇ ಟಿನ ಒಂದು ಎಕ್ಸಾಮ್ ಬೋರ್ಡ್ ಅಂತ ತಗೊಳ್ಳೋಣ. ಅಲ್ಲಿ ಸ್ಟೇಟ್ ಬೋರ್ಡ್ ಅವರು ಬರ್ತಾರೆ, ಸೆಂಟ್ರಲ್ ಅವರು ಬರ್ತಾರೆ. ಅಲ್ಲಿ ಬಂದು 75% ನಿಮಗೆ ಸಿ ಇ ಟಿಯಲ್ಲಿ ಸ್ಟೇಟ್ ಬೋರ್ಡ್ ಅವರು ಪಾಸ್ ಆಗಿದ್ದಾರೆ ಅಂದರೆ ಅಲ್ಲಿಗೆ ಕ್ವಾಲಿಟಿ ಯಾರ್ದಿದೆ, ನೀವು ಅದನ್ನ ಜಡ್ಜ್ ಮಾಡಿ. ಇನ್ನೊಂದು ವಿಚಾರ ಸರ್, CBSEಗಿಂತ ಸ್ಟೇಟ್ ಬೋರ್ಡ್ ಓದಂಥ ಮಕ್ಕಳು ಟಾಪ್ 10 ಅಲ್ಲಿ ಟಾಪ್ 10 ಅಲ್ಲಿ ಇದ್ದಾರೆ, ಟಾಪ್ 10 ಅಲ್ಲಿ ಬಂದ್ಬಿಟ್ಟಿದ್ದಾರೆ. ಆಮೇಲೆ ನಾನು ಅವತ್ತು ಆರ್ ವಿ ಕಾಲೇಜಲ್ಲಿ ಯಾರಿಗೂ ಆ ಮಕ್ಕಳಿಗೆ ಸನ್ಮಾನ ಮಾಡ್ತಾ ಇದ್ದೆ. ಅಲ್ಲಿ ಕುತ್ಕೊಂಡಾಗ್ಲೇ ಆರ್ ವಿ ಕಾಲೇಜ್ ಮಗುಗೇನೆ ಫಸ್ಟ್ ರ್ಯಾಂಕ್ ಬಂತು, ಅಲ್ಲೇ ಆನ್ ದ ಸ್ಪಾಟ್. ಮತ್ತೆ ಅಲ್ಲಿ ಸ್ಟೇಟ್ ಬೋರ್ಡಲ್ಲಿ ಸಿ ಇ ಟಿಯಲ್ಲಿ ಸ್ಟೇಟ್ ಬೋರ್ಡ್ ಅವರು ಔಟ್ ಆಫ್ ಕೆಲವು ವಿಭಾಗದಲ್ಲೆಲ್ಲ ಔಟ್ ಆಫ್ 10 9 ತೊಗೊಂಡಿದ್ದಾರೆ, ಕೆಲವು ಕಡೆ 7 ತೊಗೊಂಡಿದ್ದಾರೆ. ಸೊ ಅಲ್ಲಿಗೆ ಅರ್ಥ ಗುಣಮಟ್ಟ. ಎಸ್, ಇಲಾಖೆ ಸ್ವಲ್ಪ ಎಫೆಕ್ಟ್ ಆಗಿತ್ತು. ನಾವು ಕೂಡ ಹಗಲು ರಾತ್ರಿ ದುಡಿದು ಒಂದು ಹಂತಕ್ಕೆ ನಾವು ತಂದಿರೋದ್ರಿಂದ ಇನ್ಮೇಲೆ ಮುಂದೆ ತೊಗೊಂಡು ಹೋಗಬೇಕು. ಅದು ತೊಗೊಂಡು ಹೋಗ್ತಾರೆ ಅಂತೇಳಿ ವಿಶ್ವಾಸ ಇದೆ. ಆಮೇಲೆ ಈಗೆಲ್ಲ ಕರೆಕ್ಟಾಗಿ ಒಂದು ಹದ ಮಾಡಿ ಇಟ್ಟಿದ್ದೀವಿ, ಸ್ವಲ್ಪ ಸ್ಟ್ರಿಕ್ಟಾಗಿ ಎಲ್ಲ ಮಾಡಿ ಇಟ್ವಿ. ಆಮೇಲೆ ಜನರ ಹತ್ರ ಕಾನ್ಫಿಡೆನ್ಸ್ ತಗೋಬೇಕು. ಒಳ್ಳೆ ಟೀಚರ್ಸು, ಅವ್ರ ಕಾನ್ಫಿಡೆನ್ಸ್ ತಗೋಬೇಕು. ಅವ್ರನ್ನ ಒಂಥರ ಈ ಕೆಲಸದವ್ರ ಥರನೋ, ಇಲ್ಲಾಂದರೆ ನಮ್ಮಂಥ ರಾಜಕಾರಣಿಗಳು ಏನು ಮಾಡ್ತೀವಿ ಅವ್ರನ್ನ ಇಟ್ಕೊಂಡು ರಾಜಕಾರಣ ಮಾಡೋದು, ಇವೆಲ್ಲ ಬಿಟ್ಬಿಡ್ಬೇಕು. ಈಗ ಅವ್ರ ಕಡೆಯೂ ಕೂಡ ಸಂಧಾನ ಮಾಡಿ ಸಂಧಾನ ಮಾಡೋದಕ್ಕೆ ಏನು ಜಗಳ ಏನಾಗಿಲ್ಲ ನೋಡಿ. 3 ವರ್ಷದಲ್ಲಿ ಏನಾದ್ರು ಒಂದಾದ್ರು ಸ್ಟ್ರೈಕ್ ಆಗಿದೆಯಾ? ಸ್ಟ್ರೈಕ್ ಅರ್ಥ ಅವರೆಲ್ಲ ಕೆಲಸದಲ್ಲಿ ಇಂಪ್ರೂವ್ ಮಾಡಬೇಕು, ಮಕ್ಕಳನ್ನು ಒಳ್ಳೆ ಸ್ಥಾನದಲ್ಲಿ ಕೂರಿಸ್ಬೇಕು ಅನ್ನೋದು ಆ ಮನೋಭಾವನೆ ಒಂದು ಬರಬೇಕಾಗಿತ್ತು. ಅದು ಬಂದಿದೆ. ಅದಕ್ಕೆ ನನಗೆ ಸಿದ್ದರಾಮಯ್ಯ ಸಹಕಾರ ತುಂಬ ಇತ್ತು, ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ. ಯಾಕೆಂದರೆ ಈ ಇಲಾಖೆ ಸಿಗೋದಕ್ಕೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಇದು ಕಷ್ಟದ ಇಲಾಖೆ ಇವನಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಕೊಡಿಸಿರೋದು. ಸೊ ನಾನು ಒಳ್ಳೆ ರೀತಿಯಲ್ಲಿ ಕೆಲಸವನ್ನು. ಪ್ರಮುಖವಾಗಿ ಈ ವಿದ್ಯಾರ್ಥಿಗಳಿಗೆ 15 ಡಿಸ್ಟಿಕಲ್ಲಿ ಏನು ಸಮಸ್ಯೆ ಇದೆಯಲ್ಲ, ಅವರಿಗೆ 1-2 ಕಿಲೋಮೀಟರ್ ಸರೌಂಡಿಂಗಲ್ಲಿ ಸರ್ಕಾರಿ ಶಾಲೆದಲ್ಲಿ ಏನಾದರೂ ಅವಕಾಶ ಇದ್ರೆ ಒಂದು, ಮತ್ತು ಯಾವ ವ್ಯಾಪ್ತಿ ಈಗ 2 ಕಿಲೋಮೀಟರ್ ವ್ಯಾಪ್ತಿಲಿ ಇಲ್ಲ ಆ ಸರ್ಕಾರಿ ಶಾಲೆ ಅಪ್ಗ್ರೇಡಿಗೆ ಮಾಡಲೇಬೇಕು. ಇಲ್ಲಾಂದರೆ 7th ಮತ್ತೆ ಎಲ್ಲಿ ಹೋಗ್ತಾರೆ ಮಕ್ಕಳು? ಅಲ್ಲಿ ಇಂಗ್ಲೀಷ್ ಟೀಚರು ಇರ್ತಾರೆ, ದ್ವಿಭಾಷಾ ಹೇಳ್ಕೊಡೋದಕ್ಕೆ, ಅಂದರೆ ಇಂಗ್ಲೀಷು ಕನ್ನಡ 2 ಹೇಳ್ಕೊಡೋದಕ್ಕೆ ಅದರದ್ದು ವ್ಯವಸ್ಥೆ ಆಗಿದೆ. ಏನು ತೊಂದರೆ ಏನಿಲ್ಲ. ಈಗಾಗಲೇ ಅದು ಪ್ರಸ್ತಾವನೆ ಅಲ್ಲ, ದಟ್ ಇಸ್ ದ ರೂಲ್ಸ್. ನಾವು ಇದ್ದಾಗಲೇ ಅದು ಮಾಡಿಬಿಟ್ಟಿದ್ದೀವಿ. ನೀವು ಮಾಡಲೇಬೇಕು. ಇಲ್ಲಾಂದರೆ 8ನೇ ಕ್ಲಾಸಿಗೆ ಪ್ರೈವೇಟ್ ಶಾಲೆಗೆ ಹೋಗ್ಬಿಡ್ತಾರೆ. ಅವ್ರು ಹೋದ್ಮೇಲೆ ಮತ್ತೆ ವಾಪಸ್ ಬರಲ್ಲ. ಸೊ ಅವ್ರು ಬರಬೇಕು ಅಂತ ಹೇಳಿ ನಾವು ಈ ಥರ ಮಾಡಿರೋದ್ರಿಂದ ಆಮೇಲೆ ಈಗ ತಗೊಳ್ಳೋದ್ರಲ್ಲಿ ಆಮೇಲೆ ಈಗ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಈ ಮಕ್ಕಳಿಗೇನು ಅಥವಾ ಪೋಷಕರಿಗೆ ಒಂದು ಧೈರ್ಯ ಅಂದರೆ ಎಲ್ಲಿಯೂ ಕೂಡ ಅವ್ರಿಗೆ ಸಮಸ್ಯೆ ಆಗಲ್ಲ, ಅವ್ರನ್ನ ಸರ್ಕಾರಿ ಶಾಲೆ ಈಗ ಸೇತು ಬಂದು ಅಂತೇಳಿ ಈ ತಿಂಗಳಲ್ಲಿ ನಡೀತಾ ಇರುತ್ತೆ. ಪ್ಲಸ್ ಬೇರೆ ವಿಚಾರ ಮಾತಾಡ್ತಾರೆ, ಅಡ್ಮಿಷನ್ಸ್ ನಡೀತಾ ಇರುತ್ತೆ. ಸ್ಕೂಲ್ನೆಲ್ಲ ಸ್ವಲ್ಪ ಫಿಟ್ನೆಸ್ ಅಲ್ಲ, ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ನ ಇಂಪ್ರೂವ್ ಮಾಡಬೇಕು. ಅದಕ್ಕೆ ಹಣದ ವ್ಯವಸ್ಥೆ ಬೇಕಾಗತ್ತೆ. ಒಂದು ಹಂತಕ್ಕೆ ಮಾಡಿದ್ದೀವಿ. ಮೊನ್ನೆನೂ ಕೂಡ ಯಾವುದೋ ಮೇಲ್ಛಾವಣಿ ಬಿದ್ದಿರೋದು, ಈ ಥರದ್ದೆಲ್ಲ ಸ್ವಲ್ಪ ಭಾಳ ಸ್ಟ್ರಿಕ್ಟಾಗಿ ನೋಡಬೇಕಾಗತ್ತೆ, ಹುಷಾರಾಗಿ ಇರಬೇಕಾಗತ್ತೆ. ಐ ಥಿಂಕ್ ಅದರ್ವೈಸ್ KPS ಶಾಲೆನೂ ಕೂಡ ಅದು 1ನೇ ತಾರೀಕು ಲಾಂಚ್ ಆಗಬೇಕಾಗಿತ್ತು. ಬಟ್ ವರ್ಕ್ ಸ್ಟಾರ್ಟ್ ಆಗಿದೆ. ಅದು ಅಂದರೆ ವರ್ಕ್ ಅಂದರೆ DPRs ಎಲ್ಲ ರೆಡಿ ಆಗ್ತಾ ಇದೆ, ಇದಾಗುತ್ತೆ. ಸೊ ಈ ವರ್ಷದಿಂದನೇ ಅಡ್ಮಿಷನ್ಸು ಎಲ್ಲೆಲ್ಲಿ KPS ಮಾಡಿದ್ವಿ ಸಿಕ್ಕಾಬಡೆ ತಡೆಯೋಕ್ಕಾಗ್ತಾ ಇಲ್ಲ. ರಾತ್ರಿ ಹಿಂದಿನ ದಿವಸ ಎಲ್ಲ ಬಂದು ಕ್ಯೂಯಲ್ಲೆಲ್ಲ ನಿಂತ್ಕೊಂಡು ಗಲಾಟೆ ಮಾಡಿ ಅಡ್ಮಿಷನ್ಸ್ ಎಲ್ಲ ತೊಗೊಂಡಿದ್ದಾರೆ. ಈ ಥರ ಭಾವನೆ ಸರ್ಕಾರಿ ಶಾಲೆಯಲ್ಲಿ ಆಗಬೇಕು. ಸ್ವಲ್ಪ ಜನರಿಗೆ ನಾನು ಮನವಿ ಮಾಡ್ತೀನಿ, ಇದು ಇಲಾಖೆ ತುಂಬ ಹೊಡೆತ ಬಿದ್ದಿದೆ ತಪ್ಪುಗಳು ನಿರ್ಧಾರಗಳ ಮೇಲೆ. ನಾನು ಯಾರು ಯಾಕೆ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ನಾನು ಜನರಿಗೆ ಮನವಿ ಮಾಡೋದೇನು ಅಂದರೆ, ದಯವಿಟ್ಟು ನೀವು ಸ್ವಲ್ಪ ತಾಳ್ಮೆಯಿಂದ ಒಂದು ವಿಶ್ವಾಸವನ್ನು ಇಟ್ಕೊಳ್ಳಿ. ನಮ್ಮ ಜೊತೆ ಸ್ವಲ್ಪ ಕೈ ಜೋಡಿಸಿದ್ರೆ ಒಂದು ಹಂತಕ್ಕೆ ಒಳ್ಳೆ ಎಜುಕೇಷನ್ನ ಈಗಾಗಲೇ CETಯಲ್ಲಿ ಬಂದಿದೆ, ನೀವು ಅದನ್ನು ತಗೊಳ್ಬೇಕಾಗ್ತದೆ. ಅದು ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಅದೊಂಥರ ಯಾರು ಸರಿ ಅಂಥೇಳಿ ಹೇಳೋದಕ್ಕೆ ಒಂದು ಸಮಾಧಾನ. ಯಾಕೆಂದರೆ ಎಷ್ಟೋ ಜನರು ಹೇಳಿದರು ಕಾಪಿ ಹೊಡೆದು ಪಾಸ್ ಮಾಡಿಬಿಟ್ಟಿದ್ದಾರೆ ಅಂತ ನನಗೆ ಟೀಕಾ ಟಿಪ್ಪಣಿ ಮಾಡಿದರು. ಉತ್ತರ ಮಕ್ಕಳು ಕೊಟ್ಟಿದ್ದಾರೆ.